ಎಸ್, ತಮಿಳ್ ನೋಡಿದ ತಕ್ಷಣ ಎಲ್ಲರೂ ಗೊತ್ತಾಗಿರುತ್ತೆ. ಬಾಯ್ಕಾಟ್ ಕಾಂತಾರ ಸ್ಲೋಗನ್ ಫ್ರಮ್ ದ ತೆಲುಗು ಆಡಿಯನ್ಸ್. ಈ ಬಾಯ್ಕಾಟ್ ಸ್ಲೋಗನ್ ಯಾಕೆ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು ಎಲ್ಲ ತಿಳ್ಕೊಂಡು ಹೋಗೋಣ. ಒನ್ ಬೈ ಒನ್ ವಿಲ್ ಸ್ಟಾರ್ಟ್ ಎವ್ರಿಥಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಎಸ್, ಕಾಂತಾರ ಚಾಪ್ಟರ್ 1 ಕಾಂಟ್ರವರ್ಸಿಗೆ ಮುಖ್ಯ ಕಾರಣ ಏನು ಅಂತ ತಿಳ್ಕೊಂಡು ನೋಡೋಣ. ಈ ಕಾಂತಾರ ಚಾಪ್ಟರ್ 1 ನಮ್ಮ ಕರ್ನಾಟಕದ ಹೆಮ್ಮೆ. ಕಾಂಟ್ರವರ್ಸಿಗೆ ಹೇಗೆ ಕಾರಣವಾಯಿತು? ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್. ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಅಂತ ರಿಷಬ್ ಶೆಟ್ಟಿ ಮತ್ತು ಅವ್ರ ಟೀಮು ಹೈದರಾಬಾದ್ಗೆ ಹೋಗಿರ್ತಾರೆ. ಹೈದರಾಬಾದಲ್ಲಿ ಗೆಸ್ಟ್ ಆಗಿ ಜೂನಿಯರ್ NTR ಅವರು ಬಂದಿರ್ತಾರೆ. ಅಲ್ಲಿ ರಿಷಬ್ ಶೆಟ್ಟಿ ಅವರು ಏನು ಹೇಳ್ತಾರೆ, ಸ್ಟೇಜ್ ಮೇಲೆ ನಿಂತ್ಕೊಂಡು, ನನಗೆ ತೆಲುಗು ಫುಲ್ಲಾಗಿ ಮಾತಾಡೋಕ್ಕೆ ಬರಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ತೆಲುಗು ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಡಿಸ್ರೆಸ್ಪೆಕ್ಟ್ ದಿಸ್ ಲ್ಯಾಂಗ್ವೇಜ್. ಇಲ್ಲಿ ನನ್ನ ಬ್ರದರ್ ಆದಂಥ ಜೂನಿಯರ್ NTR ಅವರು ನಿಂತ್ಕೊಂಡಿದ್ದಾರೆ. ಏನಾದರೂ ತಪ್ಪಾದರೆ, ಮೀನ್ಸ್ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ತೆಲುಗುನಲ್ಲಿ ಇವರು ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಅಲ್ಲಿ ನೀವೇನು ಅರ್ಥ ಮಾಡ್ಕೋಬೋದು ಅಂದರೆ, ಆ ಮನುಷ್ಯನಿಂದ ನಿಮ್ಮ ಲ್ಯಾಂಗ್ವೇಜ್ಗೆ ಎಷ್ಟು ರೆಸ್ಪೆಕ್ಟ್ ಬರ್ತಾ ಇದೆ ಅನ್ನೋದು ಒಂದು ಅರ್ಥ ಮಾಡ್ಕೋಬೋದು. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ದ ಬ್ರದರ್ಹುಡ್ ಬಿಟ್ವೀನ್ ದ ಜೂನಿಯರ್ NTR ಆ್ಯಂಡ್ ರಿಷಬ್ ಶೆಟ್ಟಿ. ಓಕೆನಾ? ಇಟ್ಸ್ ಜಸ್ಟ್ ಅ ಸಿಂಪಲ್ ಥಿಂಗ್. ನೀವು ಅದನ್ನು ದೊಡ್ಡ ಕಾಂಟ್ರವರ್ಸಿಯಾಗಿ ಕನ್ವರ್ಟ್ ಮಾಡಿದ್ದೀರಾ. ದಟ್ಸ್ ಹೌ ಯುವರ್ ಮೆಚುರಿಟಿ ವರ್ಕ್ಸ್. ಬೇರೆ ಆ್ಯಕ್ಟ್ರ್ ಥರನೂ ಅವರು ಅರ್ಧಂಬರ್ಧವಾಗಿ ಎಲ್ಲ ಮಾತಾಡಿಕೊಂಡು ಪ್ರಮೋಷನಲ್ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಬಟ್ ಅಲ್ಲಿ ಅವರು ಪ್ರಮೋಷನಿಗೆ ಬಂದಿದ್ದಾರೆ, ಆ ಲ್ಯಾಂಗ್ವೇಜ್ಗೆ ಧಕ್ಕೆ ಮಾಡಬಾರ್ದು, ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಅಂತ ಆ ಡಿಸಿಷನ್ ಅವರು ಆ ಸಮಯದಲ್ಲಿ ತೊಗೊಂಡಿದ್ದು. ಅದಾದ ನಂತರ ಎಟ್ ಲಾಸ್ಟಲ್ಲಿ ಅವರು ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಬರುವಾಗ ನಾನು ಫುಲ್ ತೆಲುಗುನ ಕಲ್ತ್ಕೊಂಡು ತೆಲುಗುನಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಅದನ್ನು ಹೇಳಿದ್ದಾರೆ. ಬಟ್ ಯು ಗೈಸ್ ಆರ್ ನಾಟ್ ಹೈಲೈಟಿಂಗ್ ದ್ಯಾಟ್ ಒನ್. ಇಲ್ಲಿ ತೋರಿಸುತ್ತೆ ನಿಮ್ಮ ಮೆಚುರಿಟಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚಿಕ್ಕದಾಗಿದೆ ಅಂತ ಎಲ್ಲ ಇಲ್ಲೇ ಶೋಕೇಸ್ ಮಾಡುತ್ತೆ. ಸೊ ಬಿ ಮೆಚೂರ್ ಟು ಜಡ್ಜ್ ಸಮೋನ್. ಇದ್ರ ಅಷ್ಟೇ ಇರೋದು, ಜಸ್ಟ್ ಎ ಸಿಂಪಲ್ ಕಾನ್ಸೆಪ್ಟ್. ಇವಾಗೆಲ್ಲ ಮೂವೀಸು ಪ್ಯಾನ್ ಇಂಡಿಯಾ ಮೂವೀಸ್ ಆಗಿ ರಿಲೀಸ್ ಆಗ್ತಾ ಇದೆ. ಸ್ಟಿಲ್ ಯು ಆರ್ ಫೈಟಿಂಗ್ ವಿತ್ ಯುವರ್ ಲ್ಯಾಂಗ್ವೇಜಸ್ ಅಂತಂದರೆ ಇಟ್ಸ್ ಅಗೇನ್ ಕಮ್ ಟು ಯುವರ್ ಮೆಚುರಿಟಿ ಲೆವೆಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ನಿಮ್ಮ ಲೆಕ್ಕದಲ್ಲೇ ನಿಮ್ಮ ಪ್ರಕಾರನೇ ಬರ್ತಾ ಹೋದರೆ ನಿಮ್ಮ ತೆಲುಗು ಆ್ಯಕ್ಟರ್ಸ್ ಮತ್ತು ಆ್ಯಕ್ಟ್ರೆಸ್ ಅವರು ಎಷ್ಟು ಜನ ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡನ ಕರೆಕ್ಟಾಗಿ ಮಾತಾಡಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ರಿಷಬ್ ಶೆಟ್ಟಿ ಕಾಂಟ್ರವರ್ಸೀಸ್, ನಮ್ಮ ಕರ್ನಾಟಕದಿಂದ ಯಾರ್ಯಾರು ನಿಮ್ಮ ಚಿತ್ರ ಪ್ರಮೋಷನ್ಗೆ ಅಲ್ಲಿ ಬಂದಿರ್ತಾರೋ ಆಲ್ಮೋಸ್ಟ್ ಎಲ್ಲರೂ ತೆಲುಗುನಲ್ಲಿ మాట్లాడతారు. హీరో వస్తే చేయను సార్, మొదటి సినిమా తెలుగు ఇండస్ట్రీలో, సో ఇది నా బాధ్యత టు ఇంట్రొడ్యూస్ మంచి డైరెక్టర్ వచ్చి ఆ హీరో సెల్ఫ్ టు ఆల్ ఆఫ్ యు. నేను శ్రీనిధి శెట్టి నన్ను హ్యాండిల్ చేయగలరు అనిపిస్తే చేయొచ్చు సార్. ఇది నా ఫస్ట్ సినిమా. చాలా కొంచెం టైం తర్వాత మళ్ళీ వస్తున్నా. ಬಟ್ ನಿಮ್ಮ ತೆಲುಗು ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ಸಿಂದ ತೋರಿಸ್ಬಿಡಿ ನಮಗೆ ಫುಲ್ ಫ್ಲೆಡ್ಜ್ ಆಗಿ ಕನ್ನಡ ಯಾರು ಮಾತಾಡ್ತಾರೆ. ಇವೆಂಟ್ ಆದ ತಕ್ಷಣ ಎಲ್ಲ ಕಡೆ ಇಡೀ ಫುಲ್ ಸೋಷಿಯಲ್ ಮೀಡಿಯಾ ತುಂಬ ಬಾಯ್ ಕಟ್ಕೊಂತಾರೆ ಫ್ರಮ್ ಆಂಧ್ರ ಪ್ರದೇಶ್, ತೆಲಂಗಾಣ. ತೆಲುಗು ಆಡಿಯನ್ಸ್ ಪ್ಲೀಸ್ ಡೋಂಟ್ ವಾಚ್ ದ ಕಾಂತಾರ. ಆ ಥರ ನೀವು ನಿಮ್ಮ ಮನಸ್ಸಿಗೆ ಬಂದಾಗ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಲ್ಲ, ಇಲ್ಲ ಒಬ್ಬರು ಈ ಲ್ಯಾಂಗ್ವೇಜ್ ಕಾಂಟ್ರವರ್ಸಿ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ, ಕಂಪ್ಯಾರಿಸನ್ ಮಾಡೋಕ್ಕೆ ಹೋದರೆ ನಮ್ಮ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ. ಏನೇ ಆದ್ರೂ ಎಷ್ಟು ಸಹಿಸ್ಕೊಂಡು ಕೂತ್ಕೊಂಡಿರ್ತೀವಿ ಅಂದರೆ ನೀವು ನಮಗೆ ಕಂಪ್ಯಾರಿಸನೇ ಅಲ್ಲ. ಬೈ ದಿಸ್ ಐ ವಾಂಟ್ ಟು ಕನ್ಕ್ಲೂಡ್ ದಟ್ ಬಿ ಹಂಬಲ್, ಸ್ಪ್ರೆಡ್ ಲವ್, ಸ್ಪ್ರೆಡ್ ಆರ್ಟ್. ಆ್ಯಂಡ್ ಲಾಸ್ಟ್ ಒನ್, ದಿಸ್ ವಿಡಿಯೋ ಈಸ್ ನಾಟ್ ಮೆಂಟ್ ಫಾರ್ ಎನಿ ಕಾಂಟ್ರವರ್ಸೀಸ್. ಓಕೆ, ದಿಸ್ ವಿಡಿಯೋ ಈಸ್ ಮೆಂಟ್ ಫಾರ್ ಓನ್ಲಿ ಮೆಚೂರ್ ಪೀಪಲ್. ಆ್ಯಂಡ್ ಭಾಷೆ, ನೆಲ, ಜಲ ಅಂತ ಬಂದರೆ ನಾವು ಕನ್ನಡಿಗರು ಯಾರಿಗೂ ಕಡಿಮೆ ಅಲ್ಲ. ರಾಜ್ಯ ಅಂದರೆ ಕರ್ನಾಟಕ, ದೇಶ ಅಂದರೆ ಭಾರತ. ಆ್ಯಂಡ್ ದೇಶ ಅಂದರೆ ಭಾರತ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಆ ಭಾರತದಲ್ಲಿ ಬರುವಂಥ ಎಲ್ಲ ಲ್ಯಾಂಗ್ವೇಜಸ್ಸು, ಎಲ್ಲ ಭಾಷೆಗಳು ನಮ್ಮ ಭಾಷೆಗಳು. ಥ್ಯಾಂಕ್ ಯು.